Welcome to the presentation. ಇಂದಿನ ಈ ಸೆಷನ್ ಅಲ್ಲಿ ಮುಖ್ಯವಾಗಿ ಕಾಸ್ಟ್ ಆಫ್ ಪ್ರೊಡಕ್ಷನ್ ನಲ್ಲಿ ಬರುವಂತಹ ಉಳಿದ ಕಾಸ್ಟ್ ಕಾನ್ಸೆಪ್ಟ್ಸ್ಗಳ ಬಗ್ಗೆ ಅಧ್ಯಯನ ಮಾಡೋಣ. ಮುಖ್ಯವಾಗಿ ಅರ್ಜೆಂಟ್ ಕಾಸ್ಟ್ ಅಂಡ್ ಪೋಸ್ಟ್ಪೋನೆಬಲ್ ಕಾಸ್ಟ್ ಎನ್ನುವಂಥ ಕಾನ್ಸೆಪ್ಟ್ಸ್ ಬರುತ್ತೆ. ಕಾಸ್ಟ್ necessary for the continuation of the firm activities are urgent cost. Outlays on materials, expenses on labor, etc., which must be incurred if the production is to take place, are urgent cost. ಅಂದರೆ ಪೋಸ್ಟ್ಪೋನ್ ಮಾಡಲಿಕ್ಕೆ ಸಾಧ್ಯ ಇಲ್ಲದ ಅನಿವಾರ್ಯವಾಗಿ ಮಾಡಲೇಬೇಕಾದಂತಹ ಖರ್ಚನ್ನು ನಾವು ಅರ್ಜೆಂಟ್ ಕಾಸ್ಟ್ ಅಂತ ಹೇಳ್ಬೋದು. It is not possible to postpone, not delay there. So we have to do, no option there. We have to do, ಬರೀಲೇಬೇಕು ಎಕ್ಸಾಮ್, ಇನ್ನು ದಿನ ಇಲ್ಲ, no option. ಸೊ ಅಂಥ ಖರ್ಚು ಅಥವಾ ಅಂಥ ದಿನ. Whereas postponable cost are the cost which can be postponed to the near future. They may be put off at least temporarily. ನಾಳೆಗೆ ಪೋಸ್ಟ್ಪೋನ್ ಮಾಡ್ಬೋದು, ಅಷ್ಟೇನು ಅನಿವಾರ್ಯತೆ ಅಲ್ಲ ಅಂತಹ ಖರ್ಚು. ಮೇಂಟೆನೆನ್ಸ್ ಎಕ್ಸ್ಪೆನ್ಸಸ್ ರಿಲೇಟಿಂಗ್ ಟು ಪ್ಲಾಂಟ್ equipment which can be postponed for the time being for the postponable cost. ಒಂದು ಕಂಪನಿ ಅಥವಾ ಬಿಲ್ಡಿಂಗಿನ ಮೇಂಟೆನೆನ್ಸ್ ಎಕ್ಸ್ಪೆನ್ಸ್ ಆಗಿರ್ಬೋದು, ಅಥವಾ ಪ್ಲಾಂಟ್ ಎಕ್ವಿಪ್ಮೆಂಟ್ ರಿಪೇರಿ ಮಾಡುವಂಥ ಅನಿವಾರ್ಯ ಅಲ್ಲದ ಖರ್ಚುಗಳನ್ನು ನಾವು ಪೋಸ್ಟ್ಪೋನ್ ಮಾಡಲಿಕ್ಕೆ ಸಾಧ್ಯ ಇರುವ ಖರ್ಚುಗಳನ್ನು ನಾವು ಪೋಸ್ಟ್ಪೋನೆಬಲ್ ಕಾಸ್ಟ್ ಅಂತ ಕರಿಬೋದು. This distinction is more relevant during the emergencies like war, natural calamities and inflation. ಹಣದುಬ್ಬರ, ನೈಸರ್ಗಿಕ ವಿಕೋಪಗಳು ಅಥವಾ ಯುದ್ಧದಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಮಾಡುವಂಥ ವಿಂಗಡಣೆ ತುಂಬಾನೇ ಉಪಯುಕ್ತ. During bad times, the management can use this distinction as life saver. ಆ ಸಂದರ್ಭದಲ್ಲಿ ಅದು ಅನಿವಾರ್ಯ ಅಂತ ಹೇಳ್ತಾರೆ. ಮುಂದೆ ಎಸ್ಕೇಪಬಲ್ ಅಂಡ್ unavoidable cost ಅಂತ ಹೇಳ್ಕೊಂಡು ನೆಕ್ಸ್ಟ್ ಇನ್ನೊಂದು ಕ್ಯಾಟಗರಿ. An escapable cost is one which can be entirely avoided when a decision is taken to eliminate some segment of a business enterprise. Cost which can be reduced due to contraction in firm's business activities are escapable cost. Example: closing an unprofitable branch, reducing credit sales, etc. The cost which cannot be avoided at all are unavoidable or inescapable cost. Cost on plant, machinery, raw materials or labor are unavoidable cost. The distinction between these two types of the cost depends on the nature of decision that may be taken. So that's why escapable cost means, as the name itself clear, so there is possible to escape, there is possible to avoid, there is possible to postpone. ಸೊ ನಾಳೆಗೆ ಅಲ್ಲಿ ಎಸ್ಕೇಪ್ ಮಾಡ್ಬೋದು ಅಥವಾ ಖರ್ಚು ಮಾಡದೆ ಇನ್ನೂ ಸುಧಾರಿಸಬಹುದು. ಅಂತಹ ಖರ್ಚುಗಳನ್ನ ನಾವು ಎಸ್ಕೇಪಬಲ್ ಕಾಸ್ಟ್ ಅಂತ ಕರಿಬೋದು. ಎಂಟೈರ್ಲಿ ಅವಾಯ್ಡೆಡ್, ವಿಚ್ ಕ್ಯಾನ್ ಬಿ ಎಂಟೈರ್ಲಿ ಅವಾಯ್ಡ್ ಮಾಡ್ಬೋದು. ಅದು ಅನಿವಾರ್ಯ ಅಲ್ಲ ಅಂತ ಆದರೆ ಅವಾಯ್ಡ್ ಮಾಡಲಿಕ್ಕೂ ಕೂಡ ಸಾಧ್ಯತೆ ಇರುವಂಥ ಖರ್ಚುಗಳು, ರಿಡ್ಯೂಸ್ ಮಾಡ್ಬೋದು. ಅಂತಹ ಖರ್ಚುಗಳನ್ನು ಕೂಡ ಎಸ್ಕೇಪಬಲ್ ಕಾಸ್ಟ್ ಅಂತ ಕರಿಬೋದು. ಆದರೆ ಅನ್ಅವಾಯ್ಡಬಲ್ ಕಾಸ್ಟ್ ಅಂದರೆ ಹಾಗಾಗುವುದಿಲ್ಲ. ಅದು ಪ್ಲಾಂಟ್ಗಳು, ಮಿಷನರಿ, ರಾ ಮೆಟೀರಿಯಲ್, ಲೇಬರ್ ಇದೆಲ್ಲ ಕೊಡಲೇಬೇಕು, ಆಗಲೇಬೇಕಾದ ಖರ್ಚನ್ನು ನಾವು ಅವಾಯ್ಡ್ ಮಾಡಲಿಕ್ಕೆ ಆಗೋದಿಲ್ಲ ಅಥವಾ ಇನ್ಎಸ್ಕೇಪಬಲ್ ಕಾಸ್ಟ್ ಅಂತ ಕರಿತೇವೆ. ದೇರ್ ಇಸ್ ಸಿಮಿಲಾರಿಟಿ ಬಿಟ್ವೀನ್ ಎಸ್ಕೇಪಬಲ್ ಅಂಡ್ ಅನ್ಅವಾಯ್ಡಬಲ್ ಕಾಸ್ಟ್ ಅಂಡ್ incremental and sunk cost. But in the case of escapable cost, the decisions to cut back production free the enterprise from an outflow of funds, whereas incremental cost refers to the new projects that are taken on added cost. The classification of cost are escapable and unavoidable is largely employed in dealing with the retrenchment problems and making a choice between full-scale selling operations and various shortcuts. So that's why it is unavoidable one. Unavoidable cost is unavoidable one.
whereas the escapable cost is possible to escape, possible to postpone, possible to the further future. ಈಗ ನಾಳೆಗೆ ಹಾಕ್ಲಿಕ್ಕೆ ಆಗುವಂಥ ಖರ್ಚುಗಳು, ನ್ಯೂ ಪ್ರಾಜೆಕ್ಟನ್ನು ನಾಳೆಗೆ ಮಾಡುವಂಥದ್ದು, ಸೊ ಅಂಥದ್ದನ್ನೆಲ್ಲ ನಾವಲ್ಲಿ ಎಸ್ಕೇಪ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಅಲ್ಲಿ ಕೆಲವೊಂದು ಆಗೋದಿಲ್ಲ, ಅನ್ಅವಾಯ್ಡಬಲ್ ಆಗಿರುತ್ತೆ ಕೆಲವೊಂದು ಖರ್ಚುಗಳು, ಅದು ಮಾಡಲೇಬೇಕಾಗದ ಸಂದರ್ಭದ ಅನಿವಾರ್ಯತೆಯಲ್ಲಿ ಬರುತ್ತೆ. ಮುಂದೆ ಕಂಟ್ರೋಲೆಬಲ್ ಅಂಡ್ ಅನ್ಕಂಟ್ರೋಲೆಬಲ್ ಕಾಸ್ಟ್ಗಳ ಬಗ್ಗೆ ಹೇಳುವಂಥದ್ದು. ಕಂಟ್ರೋಲೆಬಲ್ ಕಾಸ್ಟ್ ಆರ್ ದೋಸ್ ವಿಚ್ ಆರ್ ಸಬ್ಜೆಕ್ಟ್ ಟು ರೆಗ್ಯುಲೇಷನ್ ಬೈ ಎಕ್ಸಿಕ್ಯೂಟಿವ್ಸ್. ಕಾಸ್ಟ್ ಕಂಟ್ರೋಲೆಬಿಲಿಟಿ ಡಿಪೆಂಡ್ಸ್ ಅಪಾನ್ ದಿ ಲೆವೆಲ್ ಆಫ್ ರೆಸ್ಪಾನ್ಸಿಬಿಲಿಟಿ ಅಂಡರ್ ಕನ್ಸಿಡರೇಷನ್. ಮೆಟೀರಿಯಲ್ ಕಾಸ್ಟ್ ಆರ್ ಕಂಟ್ರೋಲೆಬಲ್ ಕಾಸ್ಟ್. Cost which are not subject to regulation are uncontrollable cost. Some overhead costs are uncontrollable cost. Level of management decides the controllability of particular assets. ಸೊ ಕೆಲವೊಂದು ಖರ್ಚುಗಳನ್ನು ಅಲ್ಲಿ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯತೆ ಇದೆ, ಕೆಲವೊಂದು ಖರ್ಚುಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಆಗೋದಿಲ್ಲ. ಸೊ ದಟ್ಸ್ ವೈ ದಿ ಕಾಸ್ಟ್ ವಿಚ್ ಆರ್ ಪಾಸಿಬಲ್ ಟು control. So that's the cost of the controllable cost. The cost which are not at all possible to control, that is the uncontrollable cost ಅಂತ ಕರಿತೇವೆ. ಕೆಲವೊಂದು ನಿಯಂತ್ರಣ ಮಾಡಲಿಕ್ಕೆ, ರೆಗ್ಯುಲೇಟ್ ಮಾಡಲಿಕ್ಕೆ ಸಾಧ್ಯತೆ ಎಕ್ಸಿಕ್ಯೂಟಿವ್ ಅಥವಾ ಅಲ್ಲಿಯ ಮ್ಯಾನೇಜ್ಮೆಂಟರಿಗೆ ಅಥವಾ ಮ್ಯಾನೇಜ್ಮೆಂಟಿಗೆ ಸಾಧ್ಯತೆ ಇರುವಂಥದ್ದು ಕಂಟ್ರೋಲೇಬಲ್ ಆಗಿರುತ್ತೆ. ಕೆಲವೊಂದು ಆಗೋದಿಲ್ಲ, ಅನ್ಕಂಟ್ರೋಲೇಬಲ್ ಕಾಸ್ಟ್ ಆಗಿರುತ್ತೆ, ಸಬ್ಜೆಕ್ಟ್ ರೆಗ್ಯುಲೇಷನ್ಗೆ ಇಟ್ ಇಸ್ ನಾಟ್ ಪಾಸಿಬಲ್. ನೆಕ್ಸ್ಟ್, ಪ್ರೈವೇಟ್ ಕಾಸ್ಟ್ ಆ್ಯಂಡ್ ಸೋಷಿಯಲ್ ಕಾಸ್ಟ್. Cost paid out or provided for the firm or private cost. All the actual cost incurred by individual producer are the private cost. ಇಂಡಿವಿಜುವಲ್ ಪ್ರೊಡ್ಯೂಸರ್ ಉತ್ಪಾದನೆ ಮಾಡುವಂಥ ಅಥವಾ ಉತ್ಪಾದನೆ ಸಂದರ್ಭದಲ್ಲಿ ಆಗುವಂಥ ಎಲ್ಲ ಆತನ ವೆಚ್ಚಗಳನ್ನು ನಾವು ಖಾಸಗಿ ವೆಚ್ಚ, ಪ್ರೈವೇಟ್ ಕಾಸ್ಟ್ ಅಂತ ಕರಿಬೋದು. ಪ್ರೈವೇಟ್ ಕಾಸ್ಟ್ ಇನ್ಕ್ಲೂಡ್ಸ್ ಬೋತ್ ಎಕ್ಸ್ಪ್ಲಿಸಿಟ್ ಆ್ಯಂಡ್ ದಿ ಇಂಪ್ಲಿಸಿಟ್ ಕಾಸ್ಟ್. ಅದರಲ್ಲಿ ಎಕ್ಸ್ಪ್ಲಿಸಿಟ್ ಕಾಸ್ಟು, ಇಂಪ್ಲಿಸಿಟ್ ಕಾಸ್ಟ್ ಎರಡೂ ಕೂಡ ಒಳಗೊಂಡಿರುತ್ತೆ ಅಂತ ಹೇಳ್ತಾರೆ. ಒಂದು ಸೋಷಿಯಲ್ ಕಾಸ್ಟ್ ಬಗ್ಗೆ ಹೇಳ್ತಾರೆ. ಸೋಷಿಯಲ್ ಕಾಸ್ಟ್ ಅಂದರೆ ಏನಾಗಾದ್ರೆ, ಸೋಷಿಯಲ್ ಕಾಸ್ಟ್ ಆರ್ ದೋಸ್ ವಿಚ್ ಆರ್ ಇನ್ಕರ್ಡ್ ಬೈ ದಿ ಸೊಸೈಟಿ ಇನ್ ಪ್ರೊಡ್ಯೂಸಿಂಗ್ ಕಮೋಡಿಟೀಸ್ ಆ್ಯಂಡ್ ಸರ್ವಿಸಸ್. ವಸ್ತುಗಳನ್ನು ಉತ್ಪಾದನೆ ಮಾಡುವಾಗ ಆಗುವಂಥ ಖರ್ಚು. ಕಾಸ್ಟ್ ನಾಟ್ ಪೇಡ್ ಬೈ ದಿ ಫರ್ಮ್ಸ್ ಇನ್ಕ್ಲೂಡಿಂಗ್ ಯೂಸ್ ಆಫ್ ಫ್ರೀ ರಿಸೋರ್ಸಸ್ ಆ್ಯಂಡ್ ಡಿಸ್ಯುಟಿಲಿಟಿ ಕ್ರಿಯೇಟೆಡ್ ಇನ್ ದಿ ಪ್ರಾಸೆಸ್ ಆಫ್ ಪ್ರೊಡಕ್ಷನ್ ಆರ್ ಸೋಷಿಯಲ್ ಕಾಸ್ಟ್. Cost incurred by society to face air pollution problem is an example. Social costs are the total cost of the society on an production of a commodity. Private and external costs are included in the social cost. The concepts of social cost enable to understand the social implications of the utilization of the scarce resources among the different sections of the society. The economic optimum is the governing factor in the case of social cost. Hence, generally, private costs do not coincide with social cost. So that's why social cost means ಸಾಮಾಜಿಕವಾಗಿ ಆಗುವಂತಹ ನಷ್ಟಗಳನ್ನು ಅಲ್ಲಿ ಹೇಳುವಂಥದ್ದು. ಏನಾಗುತ್ತೆ ಸಾಮಾಜಿಕ ನಷ್ಟ ಅಂತ ನೀವು ಕೇಳಿದರೆ, ಒಂದು ಕಂಪನಿ ಸ್ಟಾರ್ಟ್ ಆದವಾಗ ಆ ಕಂಪನಿಯ ತರುವಾಯದಲ್ಲಿ ಅಲ್ಲಿ ಪೊಲ್ಯೂಷನ್ ಆಗುತ್ತೆ. ವಾಯು ಮಾಲಿನ್ಯ ಆಗಿರ್ಬೋದು, ಜಲಮಾಲಿನ್ಯ ಆಗಿರ್ಬೋದು, ಸೊ ದರ್ ಇಸ್ ನಾಯ್ಸ್ ಕೂಡ ಆಗಿರ್ಬೋದು. ಸೊ ಆ ರೀತಿಯಾಗಿ ಏರ್ ಪೊಲ್ಯೂಷನ್ ಇಲ್ಲಿ ಹೇಳಿದ್ದಾರೆ ನೋಡಿ, ಏರ್ ಪೊಲ್ಯೂಷನ್ ಆಗಿರ್ಬೋದು. ಅಂಥ ಸಂದರ್ಭದಲ್ಲಿ ಆ ಕಂಪನಿಯಿಂದ, ಆ ಮ್ಯಾನುಫ್ಯಾಕ್ಚರಿಂಗ್ ಅಥಾರಿಟಿಯಿಂದ ಪರಿಸರಕ್ಕೆ, ಸಮಾಜಕ್ಕೆ, ಸೊಸೈಟಿಗೆ ನಷ್ಟ ಆಗುತ್ತೆ ನೋಡಿ, ಅದನ್ನು ಇಲ್ಲಿ ಸೋಷಿಯಲ್ ಕಾಸ್ಟ್ ಅಂತ ಕರೆಯುವಂಥದ್ದು. ಸಾಮಾಜಿಕವಾಗಿ ಆಗುವಂಥ ವೆಚ್ಚ, ಸಾಮಾಜಿಕವಾಗಿ ಆಗುವಂಥ ನಷ್ಟಗಳು, ಸಾಮಾಜಿಕವಾಗಿ ಆಗುವಂಥ ತೊಂದರೆಗಳು ಒಂದು ಅಥಾರಿಟಿಯಿಂದ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಸೆಸ್ಸಿಂದ, ಅದನ್ನು ನಾವು ಸೋಷಿಯಲ್ ಕಾಸ್ಟ್ ಅಂತ ಕರಿತೇವೆ. ಅಥವಾ ಯುಟಿಲಿಟಿ ಅಂದರೆ ಲಾಭ ಆಯಿತು. ಒಂದು ಕಂಪನಿಯಿಂದ ಯುಟಿಲಿಟಿ ಯಾವುದು ಸಿಗೋದು? ಎಂಪ್ಲಾಯ್ಮೆಂಟ್ ಸಿಗುವಂಥದ್ದು, 10 ಜನರಿಗೆ ಜಾಬ್ ಸಿಗುವಂಥದ್ದು, ಅಲ್ಲಿ ಬೇರೆ ಬೇರೆ ಇಂಪ್ರೂವ್ಮೆಂಟ್ ಎಲ್ಲ ಆಗುವಂಥದ್ದು ಯುಟಿಲಿಟಿ ಆಯಿತು. ಯುಟಿಲಿಟಿ ಅಂದರೆ ಪೊಲ್ಯೂಷನ್ಗಳು, ಬೇರೆ ಬೇರೆ ರೀತಿಯಾದ ಮಲಿನಗಳಾಗುವಂಥದ್ದು, ಅಥವಾ ಅಲ್ಲಿ ಬೇರೆ ಬೇರೆ ಕೆಮಿಕಲ್ ಬಿಡುಗಡೆ ಎಲ್ಲ ಆಗುವ ಸಂದರ್ಭ, ಕೆಮಿಕಲ್ ಇಂಡಸ್ಟ್ರಿ ಇದ್ದರೆ ಅದನ್ನೆಲ್ಲ ನಾವು ಯುಟಿಲಿಟಿ ಅಂತ ಕರಿಬೋದು. ಸೊ ಅಥವಾ ಪೊಲ್ಯೂಷನ್ ಅಂತ ಹೇಳ್ಬೋದು. ಸೊ ಅದನ್ನಲ್ಲಿ ಪೊಲ್ಯೂಷನ್ ಅಥವಾ ಸೋಷಿಯಲ್ ಕಾಸ್ಟ್ ಅಂತ ನಾವು ಹೆಸರಿಸುವಂಥದ್ದು. ಸೊ ಅದರಿಂದಾಗಿ ಪ್ರೈವೇಟ್ ಕಾಸ್ಟ್ ಅಂದರೆ ತೀರವಾಗಿ ಒಬ್ಬ ಖಾಸಗಿ ವ್ಯಕ್ತಿ ಆತನಿಗೆ ಆಗುವಂಥ ಹೂಡಿಕೆಯಲ್ಲಿ ಆಗುವಂಥ ಖರ್ಚುಗಳನ್ನು ನಾವು ಪ್ರೈವೇಟ್ ಕಾಸ್ಟ್ ಅಂತ ಕರೆದರೆ, ಸಾಮಾಜಿಕ ವೆಚ್ಚ ಅಂದರೆ ಒಂದು ಕಂಪನಿ ಮತ್ತು ಆ ಕಂಪನಿಯಿಂದ ಆಗುವಂಥ ಋಣಾತ್ಮಕ ಪರಿಣಾಮಗಳು, ಸಮಾಜದ ಮೇಲೆ ಆಗುವಂಥ ಋಣಾತ್ಮಕ ಪರಿಣಾಮಗಳು, ಪೊಲ್ಯೂಷನ್ಗಳು, ಏರ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್, ಇಂಥ ಪೊಲ್ಯೂಷನ್ಗಳಾಗುವಂಥದ್ದು, ಡಿಸ್ಯುಟಿಲಿಟಿ ಎಲ್ಲ ಕ್ರಿಯೇಟ್ ಆಗುವಂಥದ್ದನ್ನು ದಟ್ ವಿ ಆರ್ ರೆಫರಿಂಗ್ ಆಸ್ ದಿ ಸೋಷಿಯಲ್ ಕಾಸ್ಟ್. ಸೊ ದಟ್ ಪಾಯಿಂಟ್ ಯು ಶುಡ್ ನಾಟ್ ಹಿಯರ್.
ಆ್ಯಂಡ್ ಸೋಷಿಯಲ್ ಇಂಪ್ಲಿಕೇಶನ್ಗೆ ನಾವು ತುಂಬಾ ಗಮನಿಸಬೇಕಾಗುತ್ತೆ. ಯುಟಿಲೈಸೇಷನ್ ಮಾಡುವಾಗ, ಸ್ಕ್ಯಾರ್ಸ್ ರಿಸೋರ್ಸಸ್ ಯೂಸ್ ಮಾಡುವಾಗ ನಾವು ಸೆಕ್ಷನ್ ಆಫ್ ದಿ ಸೊಸೈಟಿಯನ್ನು ನಾವು ಪರಿಗಣಿಸಬೇಕಾಗುತ್ತೆ. ಒಂದು ಕಂಪನಿ ಸ್ಟಾರ್ಟ್ ಆಗಿ ನಮಗೆ ಲಾಭ ಇದೆ, ಅದರಿಂದ ಜಾಸ್ತಿ ನಮಗೆ ನಷ್ಟ ಇದೆ ಅಂತಂದರೆ ಆ ಕಂಪನಿ ಸ್ಟಾರ್ಟ್ ಮಾಡುವಾಗ ನಾವು ಸೋಷಿಯಲ್ ಆಡಿಟ್ ಮಾಡುವ ಸಂದರ್ಭ ಬರುತ್ತೆ. ಎಷ್ಟು ಬೆನಿಫಿಟ್ ಇದೆ, ಎಷ್ಟು ನಷ್ಟ ಇದೆ, ಕಾಸ್ಟ್ ಬೆನಿಫಿಟ್ ಅನಾಲಿಸಿಸ್ ಮಾಡ್ತೇವೆ. ಅಲ್ಲಿ ನಾವು ಗಮನಿಸಬೇಕಾಗುತ್ತೆ ಎಕಾನಮಿಕ್ ಆಪ್ಟಿಮಮ್ ಎಷ್ಟು ಇದೆ, ಎಷ್ಟು ನಷ್ಟ ಅಂತ ಹೇಳ್ಕೊಂಡು. ಅಂದರೆ ಕಂಪನಿ ಸ್ಟಾರ್ಟ್ ಆಗಿ ಅಲ್ಲಿ 100 ಜನಕ್ಕೆ ಲಾಭ ಆಗುತ್ತೆ, ಉದ್ಯೋಗ ಆಗುತ್ತೆ ಅಂತಂದರೆ 1000 ಜನಕ್ಕೆ ಅದರ ಪೊಲ್ಯೂಷನಿಂದ ಎಫೆಕ್ಟ್ ಆಗುತ್ತೆ ಅಂದರೆ ಅದು ಸೂಕ್ತ ಅಲ್ಲ ಕಂಪನಿ. ಸೊ ಅಲ್ಲಿ ಪೊಲ್ಯೂಷನ್ ಜಾಸ್ತಿ ಜನಕ್ಕೆ ಎಫೆಕ್ಟ್ ಆಗುತ್ತೆ, ಉದ್ಯೋಗ ಯುಟಿಲಿಟಿ ಸಿಗೋದು 100 ಜನಕ್ಕೆ, ಪೊಲ್ಯೂಷನ್ 1000 ಜನಕ್ಕೆ ಬರುತ್ತೆ. ಸೊ ದಟ್ ಇಸ್ ನಾಟ್ ಬೆಸ್ಟ್ ಟೈಮ್. ಸೋಷಿಯಲ್ ಆಡಿಟ್ ಮಾಡಿದವಾಗ ಅಲ್ಲಿ ರಿಟರ್ನ್ ನೆಗೆಟಿವ್ ಆಗಿ ಬರುತ್ತೆ. ಸೊ ಅದರಿಂದಾಗಿ ಖಾಸಗಿ ಕಾಸ್ಟ್, ಸಾಮಾಜಿಕ ಕಾಸ್ಟ್ ಎರಡೂ ಕೂಡ ನಾವು ತುಲನೆ ಮಾಡಿ ನಿರ್ಧಾರ ಮಾಡಬೇಕಾಗುತ್ತೆ ಅಂತ ಇಲ್ಲಿ ನೀವು ತಿಳಿಬೇಕಾಗುತ್ತೆ. ಮುಂದೆ ಪಾಸ್ಟ್ ಕಾಸ್ಟ್ ಆ್ಯಂಡ್ ಫ್ಯೂಚರ್ ಕಾಸ್ಟ್ ಅಂತ ಹೇಳ್ಕೊಂಡು ಇನ್ನೊಂದು ವಿಧಾನವನ್ನು ಹೇಳ್ತಾರೆ. ಅದರ ಹೆಸರೇ ಸೂಚಿಸುವ ಹಾಗೆ ಈ ಹಿಂದೆ ಮಾಡಿದಂಥ ಖರ್ಚನ್ನು ಪಾಸ್ಟ್ ಕಾಸ್ಟ್ ಅಂತ ಕರೆದ್ರೆ, ನಾಳೆ ಅಥವಾ ಮುಂದಿನ ದಿನಗಳಲ್ಲಿ ಮಾಡುವ ಖರ್ಚನ್ನು ಫ್ಯೂಚರ್ ಕಾಸ್ಟ್ ಅಂತ ಕರೀತಾರೆ. ದಿ ಕಾಸ್ಟ್ ವಿಚ್ ಹ್ಯಾವ್ ಬೀನ್ ಆಕ್ಚುಲಿ ಇನ್ಕರ್ಡ್ ಇನ್ ದಿ ಪಾಸ್ಟ್ ಆರ್ ದಿ ಪಾಸ್ಟ್ ಕಾಸ್ಟ್. They are beyond the control of the management as they are already incurred. So that's already over, incurred already. So that is not in our control. It is not in our control. So it is already over. So in SLC ಎಷ್ಟು ಅಂಕ ತೆಗೆಯುವುದು, PUC ಎಷ್ಟು ಅಂಕ ತೆಗೆಯುವುದು, that's the not matter here because it is already over. ಡಿಗ್ರಿಯಲ್ಲಿ ಎಷ್ಟು ತೆಗಿಬಹುದು ಇನ್ನು, that is the matter. ಈಗ ಇನ್ನೆಷ್ಟು ತೆಗಿಬೋದು ನನಗೆ, ಸೊ ಅದು ನಿಮಗೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಫ್ಯೂಚರ್ ಕಾಸ್ಟ್ ನಾಳೆಯದ್ದು, ಭವಿಷ್ಯದ್ದು ನಿಮಗೆ ಮಾಡ್ಬೋದು, ಹಿಂದಿನದ್ದು ಇಟ್ ಇಸ್ ನಾಟ್ ಪಾಸಿಬಲ್. ಪಾಸ್ಟ್ ಕಾಸ್ಟ್ ಕ್ಯಾನ್ ಬಿ ಅಬ್ಸರ್ವ್ ಮಾಡ್ಬೋದು ಮಾತ್ರ. ಹೇಗಿತ್ತು ಹಿಂದೆ, ಕಳೆದ ವರ್ಷ ಹೇಗಾಗಿದೆ, ಹಿಂದಿನ ವರ್ಷ ಹೇಗಾಗಿದೆ, ಅದಕ್ಕಿಂತ ಹಿಂದಿನ ವರ್ಷ ಖರ್ಚು ಹೇಗಾಗಿದೆ ಅಬ್ಸರ್ವ್ ಮಾಡ್ಬೋದು ಆ್ಯಂಡ್ ಇವ್ಯಾಲ್ಯೂಯೇಟ್ ಮಾಡ್ಬೋದು, ರೆಟ್ರೋಸ್ಪೆಕ್ಟ್ ಅವಲೋಕನ ಮಾಡ್ಬೋದು. ಬಟ್ ಮೆಷರ್ಮೆಂಟ್ ಆಫ್ ದಿ ಪಾಸ್ಟ್ ಕಾಸ್ಟ್ ಇಸ್ ಎಸೆನ್ಷಿಯಲಿ ರೆಕಾರ್ಡ್ ಕೀಪಿಂಗ್ ಆ್ಯಂಡ್ ಪ್ಯಾಸಿವ್ ಫಂಕ್ಷನ್. ಪಾಸ್ಟ್ ಕಾಸ್ಟ್ ರೆಕಾರ್ಡ್ ಕೀಪ್ ಮಾಡಲಿಕ್ಕಾಗುತ್ತೆ ಅಂದರೆ ಪ್ಯಾಸಿವ್ ಆಗಿರುತ್ತೆ. ಪಾಸ್ಟ್ ಕಾಸ್ಟ್ ಆರ್ ಯೂಶುವಲಿ ಇನ್ಕರ್ಡ್ ಇನ್ ಲಂಪ್ ಸಮ್ ಆ್ಯಂಡ್ ಪರ್ಚೇಸ್ ಆಫ್ ಸ್ಪೆಷಲೈಸ್ಡ್ ಪ್ಲಾಂಟ್ ಆರ್ ಎಕ್ವಿಪ್ಮೆಂಟ್. Whereas future costs are those which are reasonably expected to incurred in some future period. ನಾಳೆಗೆ ಎಷ್ಟು ಖರ್ಚು ಮಾಡ್ಬೋದು, ಮಾಡಲಿಕ್ಕೆ ಸಾಧ್ಯತೆ ಅಂತ ನಾವು ಅನಾಲಿಸಿಸ್ ಮಾಡುವಂಥದ್ದು ಫ್ಯೂಚರ್ ಕಾಸ್ಟ್. ಫ್ಯೂಚರ್ ಕಾಸ್ಟ್ ಆರ್ ನೀಡೆಡ್ ಫಾರ್ ದಿ ಪರ್ಪಸ್ ಆಫ್ ಎಕ್ಸ್ಪಾನ್ಷನ್ ಪ್ರೋಗ್ರಾಮ್ಸ್. ಒಂದು ಪ್ರೋಗ್ರಾಮ್ ಎಕ್ಸ್ಪಾನ್ಷನ್ ಮಾಡುವ ಸಂದರ್ಭ, ಎಕ್ಸ್ಪೆನ್ಸ್ ಕಂಟ್ರೋಲ್, ಅಪ್ರೈಸಲ್ ಆಫ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆ್ಯಂಡ್ ಪ್ರೈಸಿಂಗ್ ಡಿಸಿಷನ್ ಮಾಡುವ ಸಂದರ್ಭ, ದಿ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ಸ್ are more interested in future cost since the management can exercise some control over them. Besides, the cost information based on future projection rather than the past record can put a better managerial use. So ನಾಳೆಯ ಬಗ್ಗೆ ಯೋಜನೆ, ನಾಳೆಯ ಇನ್ವೆಸ್ಟ್ಮೆಂಟ್ ಬಗ್ಗೆ ಪ್ಲಾನ್ ಮಾಡೋದು, ನಾಳೆಯ ಹೂಡಿಕೆ, ಲಾಭ, ನಷ್ಟ, ಸೇಲ್ಸ್ ಇದರ ಬಗ್ಗೆ ಎಲ್ಲ ಯೋಚನೆ ಮಾಡುವಾಗ ಫ್ಯೂಚರ್ ಕಾಸ್ಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಪಾಸ್ಟ್ ಕಾಸ್ಟ್ ಇಸ್ ಆಲ್ರೆಡಿ ಓವರ್, ಬಟ್ ಅದು ಒಂದು ಅಬ್ಸರ್ವ್ ಮಾಡಲಿಕ್ಕೆ ನಮಗೆ ಸಹಾಯ ಆಗುತ್ತೆ, ರೆಟ್ರೋಸ್ಪೆಕ್ಟ್ ಅಥವಾ ಅದರೊಂದು ಮಾಹಿತಿ ತೆಗೆದುಕೊಳ್ಳಲಿಕ್ಕೆ ನಮಗೆ ಯೂಸ್ ಆಗುತ್ತೆ. ಬಟ್ ಫ್ಯೂಚರ್ ಕಾಸ್ಟ್ ಇಸ್ ವೆರಿ ರಿಲೆವೆಂಟ್ ಆ್ಯಂಡ್ ವಿ ವಿಲ್ ಡಿಸೈಡ್ ದಟ್ ಫ್ಯೂಚರ್ ಕಾಸ್ಟ್ ಆನ್ ದಿ ಬೇಸ್ ಆಫ್ ಅವರ್ ಪಾಸ್ಟ್ ಕಾಸ್ಟ್ನ ಆಧಾರದಲ್ಲಿ ಫ್ಯೂಚರ್ ಕಾಸ್ಟ್ ಡಿಸೈಡ್ ಮಾಡ್ಬೋದು ಅಂತ ಇಲ್ಲಿ ತಿಳಿಬೇಕು. ಎಸ್ ಫ್ರೆಂಡ್ಸ್, ಸೊ ಇದಿಷ್ಟು ಈ ಸೆಷನ್ನಲ್ಲಿ ನಾವು ಅಧ್ಯಯನ ಮಾಡಲಿಕ್ಕಿರುವಂಥ ವಿಷಯಗಳು. ಮುಂದಿನ ಸೆಷನ್ನಲ್ಲಿ ಕಾಸ್ಟ್ ಕಾನ್ಸೆಪ್ಟ್ಸ್ಗಳ ಬಗ್ಗೆ ಇನ್ನಷ್ಟು ವಿಚಾರಗಳನ್ನು ಚರ್ಚಿಸೋಣ. ವಂದನೆಗಳು.